ಬೆಂಗಳೂರಲ್ಲಿ ರಾಜ್ಯಾದ್ಯಂತ ಒಂದು ತೀರ್ಮಾನ ಆಯಿತು. ಡಿಸೆಂಬರ್ 14ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ 224 ಕ್ಷೇತ್ರದ MLAಗಳ ಮನೆಯ ಮುಂದೆ 224 ಕ್ಷೇತ್ರದ MLA ಮನೆಗಳ ಮುಂದೆ ನಮ್ಮ ಮಾದಿಗ ಜನಾಂಗದವರು ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಆಮೇಲೆ 16ನೇ ತಾರೀಕು ಬೆಳಗಾಂ ಅಲ್ಲಿ ಒಂದು ನಮ್ಮ ಮಾದಿಗರ ಸಮಾವೇಶ ಮಾಡಬೇಕು ಅಂತೇಳಿ ಎಲ್ಲ ನಿಶ್ಚಯ ಆಗಿದೆ. ದಯಮಾಡಿ ನಮ್ಮ ಮಾದಿಗ ಜನಾಂಗದರು, ಮಾದಿಗ ಮುಖಂಡರು ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ನೀಡಬೇಕು ಅಂತ ಒಂದು ಮೊದಲನೇದಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ವಿಚಾರ ಬಂದು ಒಳ ಮೀಸಲಾತಿ. ಏನು ಒಳ ಮೀಸಲಾತಿ, ಕಾಂಗ್ರೆಸ್ ಸರ್ಕಾರದವರು ನಾವು ಗೆದ್ದಂಥ 60 ದಿನಗಳಲ್ಲಿ ನಿಮಗೆ ಒಳ ಮೀಸಲಾತಿ ಮಾಡಿಕೊಡ್ತೀವಿ ಅಂತ ಹೇಳ್ದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 2 ವರ್ಷ ಆದರೂ ಇನ್ನೂ ಏನೂ ಮಾಡಿಲ್ಲ. ಹಾಗಾಗಿ ಅದರ ವಿಚಾರವಾಗಿ ಇನ್ಮೇಲೆ ನಾವು ಮಾದಿಗ ಜನಾಂಗದವ್ರು ಸುಮ್ಮನೆ ಕೂರೋದಿಲ್ಲ. 14ನೇ ತಾರೀಕು ಇಡೀ ರಾಜ್ಯಾದ್ಯಂತ MLAಗಳ ಮನೆ ಮುಂದೆ ತಮಟೆ ಚಳಿ ನಡೆಸ್ತೀವಿ. 16ನೇ ತಾರೀಕು ಬೆಳಗಾವಿನಲ್ಲಿ ಮಾದಿಗರ ಸಮಾವೇಶ ಮಾಡ್ತಾಯಿದ್ದೀವಿ. ಇಷ್ಟನ್ನು ಈ ಪತ್ರಿಕಾ ಪ್ರಕರಣ ನಾನು ತಿಳಿಸ್ತಾ ಇದ್ದೀವಿ. ಒಂದು ಸರ್ಕಾರಕ್ಕೆ ಹೆಚ್ಚಿಸ್ತಕ್ಕಂಥ ಒಂದು ಸಮಾವೇಶ ಇದು. ಆಮೇಲೆ ಇಲ್ಲಿವರೆಗಾಗಿನೂ ಎಲ್ಲ ಜಾತಿಯ ಸಂಘಟನೆಗಳು ಅಂದರೆ ಮಾದಿಗ ಸಂಘಟನೆಗಳು, SC ST ನೌಕರರ ಸಂಘಟನೆಗಳು ಮೊನ್ನೆ ಬೆಂಬಲ ಸೂಚಿಸುತ್ತೆ. ಮಾದಿಗ ವಕೀಲರ ಸಂಘಟನೆಯನ್ನು ಬೆಂಬಲ ಸೂಚಿಸುತ್ತೆ. ಇನ್ನು ಬೆಂಗಳೂರಿನಲ್ಲಿ ದಲಿತ ಸಂಘಟನೆಗಳ ಐಕ್ಯತಾ ಸಂಘಟನೆಗಳು ಏನು ಮಾಡ್ಕೊಂಡಿದ್ರು, ಎಲ್ಲ ದಲಿತ ಸಂಘಟನೆಗಳು ಏನು ಐಕ್ಯತಾ ಸಮಾವೇಶ ಮಾಡಿದರು ಅವರನ್ನು ಒಳ ಮೀಸಲಾತಿಗೆ ಬೆಂಬಲಿಸೋರು. ಈ ನಿಟ್ಟಿನಲ್ಲಿ ಏನು ಸರ್ಕಾರ ನಿರ್ಲಕ್ಷ್ಯತೆ ಆಗ್ಬಾರ್ದು, ತಡ ಆಗಬಾರ್ದು. ಇದನ್ನು ಈ ಸಮಯಕ್ಕೆ ತಕ್ಕಂತೆ ಮಾಡಲಿ ಅನ್ನೋ ಉದ್ದೇಶಕ್ಕೆ ಈ ಸಮಾವೇಶನ ಹಮ್ಮಿಕೊಂಡವರು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಂತಂದರೆ ಕಾಲಕ್ಕೆ ಸರಿ. ಆಮೇಲೆ ಏನು ಈಗ ಸರ್ಕಾರದಲ್ಲಿ ಸರ್ಕಾರಿ ನೌಕರಿಯನ್ನು ಏನು ತುಂಬ ಕೊಟ್ಟಿದ್ದಾರೆ ಅವನ್ನೆಲ್ಲ ಹಿಂಪಡಿಬೇಕು. ಮತ್ತು ಏನು ಮುಂಬಡ್ತಿ ಕೊಡೋಕ್ಕೆ ಹೊರಟಿದ್ದಾರೆ ಅವನ್ನ ತಡೆ ಹಿಡಿಬೇಕು. ಒಳ ಮೀಸಲಾತಿ ಆಗದ ಹೊರತು ಇಡೀ ರಾಜ್ಯದಲ್ಲಿ ಗುತ್ತಿಗೆ ಕಾರ್ಮಿಕರಾಗಿರ್ಬೋದು, ಸರ್ಕಾರಿ ನೌಕರಿ ಆಗಿರ್ಬೋದು, ಆಮೇಲೆ ಮೊನ್ನೆ ಪೊಲೀಸ್ ಇಲಾಖೆಯಲ್ಲಿ ಅಲ್ಲೇ ಆದೇಶ ಮಾಡ್ತಾಯಿದ್ರು ಹುದ್ದೆಗಳನ್ನ ತಗೊಳೋದಕ್ಕೆ. ನಾವು ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಬಂದಾಗ ನಮ್ಮ ದಲಿತ ಸಂಘಟನೆ ಮುಖಂಡರಿಗೆಲ್ಲ ಭೇಟಿ ಮಾಡಿ ಅದನ್ನು ತಡೆ ಹಿಡಿಬೇಕು ಅಂತ ಹೇಳೋದು. ತತ್ಕ್ಷಣ ನಾವು ಹೇಳೋದಂದ್ರೆ ಇದು ಒಳ ಮೀಸಲಾತಿ ಆಗದೆ ಹೊರತು ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಹುದ್ದೆಯನ್ನು ತುಂಬಬಾರ್ದು ಅಂತೇಳಿ ಒತ್ತಾಯ ಮಾಡೋ ಉದ್ದೇಶ ನಮ್ಮ ಈ ಸಮಾವೇಶ. ಮತ್ತು ಇಡೀ ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ಸು, JDS, BJP ಎಲ್ಲವನ್ನೂ ಒಳ ಮೀಸಲಾತಿ ಬದ್ಧವಾಗಿದ್ದಾವೆ. ಹಾಗಾಗಿ ಮೊನ್ನೆ ಸಿದ್ದರಾಮಯ್ಯನವರು ಒಪ್ಕೊಂಡವ್ರು, ನಾವೇನು ಇದನ್ನು ಒಳ ಮೀಸಲಾತಿನ ಮಾಡ್ತೀವಿ ಅಂತೇಳಿ ನಾಗಮೋಹನ್ ದಾಸನೂ ಆಯೋಗನೂ ರಚನೆ ಮಾಡ್ಯಾರ. ಈ ಹಿನ್ನೆಲೆ ತಡೆಯಾಗಬಾರ್ದು ಅಂತೇಳಿ ಅವರ ಸರ್ಕಾರದ ಒಂದು ಗಮನ ಸೆಳೆಯೋ ಉದ್ದೇಶಕ್ಕೋಸ್ಕರನ ಬೆಳಗಾವಿಯಲ್ಲಿ ಒಂದು ಮಾದಿಗರ ಒಂದು ಸಮಾವೇಶ, ಬೃಹತ್ ಸಮಾವೇಶ ನಡೆದಿದೆ. ಇದರ ಹಿನ್ನೆಲೆಯಲ್ಲಿ ಮತ್ತು ವಕೀಲರ ಸಮಾವೇಶನೂ ಅಲ್ಲೇ ಪ್ರಾರಂಭ ಆಗಿದೆ. ವಕೀಲರನ್ನು ಎಲ್ಲ ಒಟ್ಟಿಗೆ ಸೇರಿ ಸದಾಶಿವ ಆಯೋಗದ ಇದು ನಾಗಮೋಹನ್ ದಾಸ್ ವರದಿ ಕೂಡಲೇ ಆಗಬೇಕು ಅಂತ ಹೇಳಿ ಅದನ್ನು ಒತ್ತಾಯ ಮಾಡ್ತಾರೆ.